ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಕೃಷ್ಣಾ ನದಿ ಈಗಾಗಲೇ ಸಂಪೂರ್ಣವಾಗಿ ಬತ್ತಿರುವಂತಹದ್ದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾವು ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿರುವಂತಹ ಏನು ಕಾಗವಾಡ ತಾಲೂಕಿನ ಉಗಾರ್ ಹಾಗೂ ರಾಯಬಾಗ್ ತಾಲೂಕಿನ ಕುಡ್ಚಿ ಗ್ರಾಮದ ಮಧ್ಯದಲ್ಲಿರುವಂತಹ ಸೇತುವೆ ಮಧ್ಯಭಾಗದಲ್ಲಿರುವಂತಹದ್ದು. ಈಗಾಗಲೇ ಏನು ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈಗಾಗಲೇ ಏನು ಕರ್ನಾಟಕದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಈಗಾಗಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿಂದೆ ಅವರಿಗೆ ಕಳೆದ ತಿಂಗಳು 30ನೇ ತಾರೀಕಿನಂದು ಈಗಾಗಲೇ ಪತ್ರ ಬರೆದಿದ್ದಾರೆ. ಕೃಷ್ಣಾ ನದಿಗೆ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಈವರೆಗೂ ಕೂಡ ಏನು ಕೃಷ್ಣಾ ನದಿಗೆ ನೀರು ಬಿಟ್ಟಿಲ್ಲ. ಕಳೆದ ವಾರ ಅಷ್ಟೇ ಏನು ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ದಿಂದ ಕೇವಲ 1500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ರು. ಆದರೆ ರಾಜಾಪುರದಿಂದ 1500 ಕ್ಯೂಸೆಕ್ ನೀರು ಬಿಟ್ಟಿರುವುದು ಈ ಒಂದು ಕೃಷ್ಣಾ ನದಿಗೆ ಬಂದು ತಲುಪಿಲ್ಲ. ಕೇವಲ ಕೆಲವೊಂದಿಷ್ಟು ಭಾಗಗಳಿಗೆ ಮಾತ್ರ ಕೃಷ್ಣಾ ನದಿಗೆ ಬಂದು ತಲುಪಿರುತ್ತಿರುವಂತಹದ್ದು. ಈಗ ಸದ್ಯ ನಾವು ಕೃಷ್ಣಾ ನದಿಯ ಮಧ್ಯ ಭಾಗದಲ್ಲಿದ್ದೀವಿ. ನೀವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕೃಷ್ಣೆ ತನ್ನ ನೀರನ್ನ ಯಾವ ರೀತಿ ಕಳೆದುಕೊಂಡಿದೆ. ಅದೇ ರೀತಿಯಾಗಿ ಏನು ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಒಂದು ಕೃಷ್ಣಾ ನದಿ ಬತ್ತಿ ಹೋಗಿರುವ ಹಿನ್ನೆಲೆಯಲ್ಲಿ ಏನು ಗಡಿ ಭಾಗದಲ್ಲಿ ಬರ್ತಕ್ಕಂಥ ಏನು ಚಿಕ್ಕೋಡಿ ಉಪವಿಭಾಗದ ಅಥಣಿ, ಕಾಗವಾಡ, ರಾಯಬಾಗ್, ಹುಕ್ಕೇರಿ, ನಿಪ್ಪಾಣಿ ಏನು ಈ ಭಾಗದಲ್ಲಿ ಸಂಪೂರ್ಣ ಬೆಳೆಗಳೆಲ್ಲವೂ ಹಾಳಾಗಿದ್ದಾವೆ. ಅದೇ ರೀತಿಯಾಗಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿದೆ. ಈಗ ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಳೆದ 20 ದಿನಗಳಿಂದ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಹೊಸ ಬೆಳೆ ಮಾಡಿದ್ದಾರೆ ಜೂನ್ಕ್ಕೆ. ಆದ್ರೂ ಕೂಡ ಇನ್ನೂ ಮಹಾರಾಷ್ಟ್ರದವ್ರಾಗಲಿ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವ್ರಾಗಲಿ ನೀರು ಬಿಡಬೇಕು, ರೈತರನ್ನ ಬೆಳೆಸಬೇಕು, ಅವ್ರನ್ನ ಉಳಿಸ್ಬೇಕು ಅನ್ನೋ ಯಾವುದೋ ಕಾಳಜಿಪೂರ್ವಕವಾದ ಯಾವುದೋ ಒಂದು ನಿರ್ಧಾರವನ್ನು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇವಾಗ ಮಳೆಗಾಲದಾಗ ಸಾಕಷ್ಟು ನೀರು ನಮ್ಮ ಕೃಷ್ಣಾ ನದಿ ಸಾಕಷ್ಟು ನೀರುಗಳು ಸಮುದ್ರ ಪಾಲಾಗ್ತಾವ. ಆ ನೀರು ಹಿಡಿದು ಇಟ್ಕೊಳಕ್ಕೆ ನಮಗೆ ಕೆಲವೊಂದಿಷ್ಟು ಪ್ರತಿಯೊಂದು ತಾಲೂಕಾಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಅಲ್ಲಿ ನದಿ ಹರಿದಾಡೈತಲ್ಲ ಅಲ್ಲೆಲ್ಲ ಡ್ಯಾಮ್ಗಳದಾವ. ಬೇಕಾದಂಥ ಅವ್ರಿಗೆ ರೈತರಿಗೆ ಸೌಲಭ್ಯವನ್ನು ಒದಗಿಸಿ ಆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇವ್ರ ಸರ್ಕಾರದವ್ರಿಗೆ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕೊಯ್ನಾ ಒಂದೇ ಮಹಾರಾಷ್ಟ್ರದಲ್ಲಿ ಇರೋದು ಕೃಷ್ಣಾ ನದಿ ಒಂದರಿಂದ ಅಷ್ಟು ನೀರು ಅವರೆಲ್ಲ ಉಪಯೋಗ ಮಾಡ್ತಾರೆ. ನಮ್ಮ ಕರ್ನಾಟಕದಾಗ 4ರಿಂದ 5 ನದಿಗಳು ಎಲ್ಲ ಈ ಕೃಷ್ಣೆ ಒಡಲನ್ನು ಬಂದು ಸೇರ್ತಾವೆ. ಆದ್ರೂ ಇವರಿಗೆ ನೀರು ಈಗ ಕುಡ್ಯಾಕ ನೀರಿಲ್ಲದ ಪರಿಸ್ಥಿತಿ ತಂದಿಟ್ಟಾರಲ್ಲ, ಇದಕ್ಕೆ ನಾವು ತುಂಬ ಸಂಕಷ್ಟ ಪಡ್ತಾ ಇದೀವಿ. ಸರ್, ಈಗ ಕೃಷ್ಣಾ ನದಿಯಿಂದ ಕೆಲವೊಂದಿಷ್ಟು ಗ್ರಾಮಗಳಿಗೆ ಇನ್ನೂ ಕುಡಿಯುವ ನೀರಿಲ್ಲ, ಬೆಳೆಗಳೆಲ್ಲವೂ ಸಹಿತ ಸಂಪೂರ್ಣವಾಗಿ ಹಾಳಾಗಿದ್ದಾವೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಬೆಳೆಗಳು ಹಾಳಾಗಿದ್ದಾವ, ನೀರಿಲ್ಲ, ಬೋರು ಬಾವಿ ಎಲ್ಲ ಬತ್ತಿ ಹೋಗ್ಯಾವ. ಈಗ ನಾವು ಇದೇ ಕೃಷ್ಣಾ ನದಿ ಒಂದು ಆಸರೆಯಿಂದನ ನಾವು ಕೆಲವೊಂದಿಷ್ಟು ಇಲ್ಲಿ ಗಡಿ ಭಾಗದಾಗಲಿ ಈ ಕಡೆ ಆಗಲಿ ರಾಯಬಾಗ್ ತಾಲೂಕು ಆಗಲಿ ಕೃಷ್ಣಾ ಆಜುಬಾಜು ಏನು ರೈತರು ಅದಾರ ಎಲ್ಲರೂ ಅವಲಂಬಿತರಿ ಕೃಷ್ಣಾ ನದಿಗೆ ಅವಲಂಬಿತರಾಗ್ಯಾರ. ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ ಮಾತನಾಡಲಿಕ್ಕೆ. ಸರ್, ಈಗ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ, ಕುಡಿಲಿಕ್ಕೆ ನೀರಿಲ್ಲ, ಬೆಳೆಗಳೆಲ್ಲವೂ ಹಾಳಾಗಿದ್ದಾವೆ, ಇದ್ರ ಬಗ್ಗೆ ಏನು? ಸರ್, ಒಂದು ತಿಂಗಳೊಳಗೆ ನೀರು ಬಿಟ್ಟರೆ ಸರಿ ಐತಿ, ಇಲ್ಲಾಂದ್ರೆ ಜನ ಭಾಳ ಸಾಯ್ತಾರೆ ನೀರು ಇಲ್ಲದ ಕುಡಿಲಾಕ. ಒಂದನೇ ಮಾತು ಇದ. ಎರಡನೇ ಮಾತು ಏನೈತ್ರಿ, ಮಾಸ್ಟರ್ ಗೋರ್ಮೆಂಟ್ ಏನೈತ್ರಿ ಖಾಯಂ ವರ್ಷ ಇದೇ ನಮೂನೆ ಕಾಡ್ತಿದ್ದಾರೆ ಅವ್ರು ನಮಗೆ. ಏನ್ರಿ ಕರ್ನಾಟಕ ಇದೇ ನಮೂನೆ ಕಾಡ್ತಾರೆ ಮಾಸ್ಟರ್ ಗೋರ್ಮೆಂಟ್. ನೀರು ಒಟ್ಟೆ ಬಿಡುದಿಲ್ರಿ ಅವ್ರ. ಏನು ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಭೀ ಮನವಿ ಮಾಡಿದಾರೆ ಈಗ ಅವ್ರ, ಆದ್ರೆ ಅವ್ರ ಮಾತು ಕೇಳ್ತಿಲ್ಲ ಅವರು. ಈಗ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕೆಲವೊಂದಿಷ್ಟು ಯೋಜನೆಗಳಿಗೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ, ಎಲ್ಲವೂ ಸಹಿತ ಸರಿ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳಿ? ಸರ್, ಗೋರ್ಮೆಂಟ್ BJP ಐತ್ರಿ, ಆ ಕಾರಣದಿಂದ ನಮಗೆ ಕಾಡ್ತಿದ್ದಾರೆ ಅವರು. ಕರ್ನಾಟಕ ಕಾಂಗ್ರೆಸ್ ಆಗಿದೆ ಈಗ, ಆ ಕಾರಣದಿಂದ ನಮಗೆ ಕಾಡ್ತಿದ್ದಾರೆ. ದಯವಿಟ್ಟು ಅವರು ನೀರು ಬಿಡಬೇಕಂತ ನಾವು ಒಂದೇ ಹೇಳ್ತಿದ್ವಿ ಸರ್, ಮತ್ತೇನು ಹೇಳಿದ್ರು ನಾವು. ಈಗ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಸರ್ಕಾರ ಈಗ ಯೋಜನೆ ಮಾಡ್ತಾರೆ ಅವರೆಲ್ಲ. ಕರ್ನಾಟಕ ಸರ್ಕಾರ ಏನಾಗಿತ್ತು ಕಾಂಗ್ರೆಸ್ ಒಳ್ಳೆ ಕಾಂಗ್ರೆಸ್ ಸರ್ಕಾರ ಐತ್ರಿ. ನಮಗೆ ಭಾಳ ಮನಸ್ಸು ಪೂರ್ತಿ ಕಾಂಗ್ರೆಸ್ ಸರ್ಕಾರ ಐತ್ರಿ. ಅವ್ರು ಬಂದು ಭಾಳ ಸಂತೋಷ ಐತಿ ನಮಗೆ. ಇಲ್ಲಿ ನೀರು ಬಿಡ್ಲಕ್ಕ ಒಂದು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಲ್ಲ. ಆದ್ರೆ ಏನು ಹೇಳಿದ್ರು ಸರ್, ಅವ್ರಿಗೆಲ್ಲ ಮಾಡಿದವ್ರ ನಮ್ಗೆ 2 ದೃಷ್ಟಿ ನೋಡ್ತಿದ್ದಾರೆ ಅವರು. ಒಂದೇದೇನ್ರಿ, ಕಾಂಗ್ರೆಸ್ ಸರ್ಕಾರ ಆಗಿದ್ರು ನಮ್ಮ ಕರ್ನಾಟಕದಾಗ, ಆ ದೃಷ್ಟಿಯಿಂದ ಅವ್ರಿಗೆ ಉರಿತಿದ್ದಾರೆ ಅವರು ಮಹಾರಾಷ್ಟ್ರ ಸರ್ಕಾರ. ಏನು ಸರ್, ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು ನೀರು ಬಿಡ್ತಾ ಇಲ್ಲ. DK ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ರು. ನಮಗೆ ಶಾಸಕರು ತಮ್ಮಣ್ಣವ್ರು, ಮಹೇಂದ್ರ ತಮ್ಮಣ್ಣವ್ರು ಶಾಸಕರು, ನಮ್ಮ ದೇವ್ರಂತ ಮನುಷ್ಯರು ಅವರು, ಕುರ್ಚಿ ಕ್ಷೇತ್ರದ ಅವ್ರು ಭೀ ಆದ್ರೂ ಪ್ರಯತ್ನ ಮಾಡಿದಾರೆ. DC ಅವ್ರಿಗೆ ಭೀ ಅವ್ರು ಮನವಿ ಮಾಡಿದ್ದಾರೆ, ಮನೆಗೆ ಎಲ್ಲ ಪ್ರಯತ್ನ ಮಾಡಿ ಮಹಾರಾಷ್ಟ್ರ ಗೋರ್ಮೆಂಟ್ ಕೇಳುವತ್ತ ಅದ್ರ ಏನೈತಿ ನೀವು ಇದರ ಹೇಳಿ ಮಾಡಿಸ್ರಿ ಸರ್. ಈಗ ಏನು ಉತ್ತರ ಕರ್ನಾಟಕಕ್ಕೆ ಕೆಲವೊಂದಿಷ್ಟು ರಾಜಕಾರಣಿಗಳು ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳ್ತಾ ಬರ್ತಾ ಇದ್ದಾವೆ. ಈಗ
ಕೆಲವೊಂದಿಷ್ಟು ಯೋಜನೆಗಳನ್ನ ತರ್ತಾ ಇದ್ದಾರೆ ಸರ್ಕಾರ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲೇ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತುಕತೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದೇ ಸರ್, ಮಲ್ತಾಯಿ ಧೋರಣೆ ಅಂತ ಅಂದ್ರಲ್ಲ, ಅದೇ ರೀತಿ ನಮ್ಗೆ ಆ ಬಿಟ್ಟಿ ಭಾಗ್ಯಗಳು ಬೇಡ. ನಮ್ಗೆ ಏನಿದ್ರೆ ರೈತರನ್ನ ಉದ್ಧಾರ ಮಾಡೋ ಕೆಲಸಗಳು ಮಾಡ್ರಿ. ಯಾಕೆ ಕರೆಂಟ್, ನೀರ, ನೀವು ವೈದ್ಯಕೀಯ ಸೌಲಭ್ಯಗಳನ್ನು ಯಾರು ಇದನ್ನು ಮಾಡ್ತೀರಿ? ನಮ್ಗೆ ಯಾವುದೂ ಆಗಲಿ ಲೋನ್ ಸೂಟ್ ಮಾಡೋದು, ಸಾಲ ಮನ್ನಾ ಮಾಡೋದಾಗಲಿ, ಯಾವುದೋ ಸಬ್ಸಿಡಿ ಆದರೂ ಏನೂ ಬೇಡ. ನಮ್ಗೆ ಗೊಬ್ಬರ, ನೀರ, ಕರೆಂಟ್ ಅಷ್ಟು ಕೊಡ್ರಿ. ನಾವು ಎಲ್ಲ ಸರ್ಕಾರದವ್ರಿಗೇನ ಸಾಲ ಕೊಡೋಟ್ಟು ಪವರ್ಲೆ ಬೆಳಿತೀವತ್ತ ರೈತರು. ನಿಮ್ಮ ಬಿಟ್ಟಿ ಭಾಗ್ಯಗಳ ಅವ್ರಿಗೆ ಆಯ್ತು ಇವ್ರಿಗೆ ಆಯ್ತು ಎಲ್ಲರಿಗೆ ಮುಟ್ಲಿ. ಅದು ಬಡವ್ರಿಗಾಗಿ ತಂದದ ಭಾಗ್ಯಗಳದಾವ, ನೀವು ಬಡವ್ರಿಗಾಗಿ ಮಾಡ್ರಿ. ಬಟ್ ರೈತರ ಕಡೆ ನೀವು ಏನು ಈಗ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಲ್ಲ, ಇದನ್ನು ಮಾಡೋದು ನಿಲ್ಲಿಸ್ಬೇಕಂತೇಳಿ ಉತ್ತರ ಕರ್ನಾಟಕದವ್ರಿಗೆ ಒಂದು ಮನವಿ ಐತೆ ನಮ್ಮದು. ಏನು ಇಲ್ಲಿಯ ಗಡಿ ಭಾಗದ ರೈತರು ಹೇಳುವುದಿಷ್ಟೇ, ಏನು ಕೆಲವೊಂದಿಷ್ಟು ರಾಜಕಾರಣಿಗಳು ಉತ್ತರ ಕರ್ನಾಟಕ ಅಂದರೆ ಮಲ್ತಾಯಿ ಧೋರಣೆಗಳನ್ನು ತೋರಿಸ್ತಾ ಇದ್ದಾರೆ. ಅವುಗಳನ್ನು ಬಂದ್ ಮಾಡಬೇಕು. ಆದಷ್ಟು ಬೇಗ ಮಹಾರಾಷ್ಟ್ರ CM ಶಿಂದೆ ಅವ್ರ ಜೊತೆ ಮಾತುಕತೆ ನಡೆಸಿ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.